8 ವರ್ಷಗಳ ಕಾಲ ನಾಡಿನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೂಡ ಬಹಳ ಉತ್ತಮವಾಗಿ ನಡೆಸಿಕೊಂಡು ಬಂದಿದ್ದಾರೆ. ನಾವು ಅದನ್ನೇ ಮುಂದುವರಿಸಿಕೊಂಡು ಇನ್ನೂ ವಿಶೇಷವಾದಂಥ ಆಲೋಚನೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡಬೇಕು ಅಂಥೇಳಿ ನನ್ನ ಸಹೋದ್ಯೋಗಿಗಳಂತ ಪರಮೇಶ್ವರ್ ಅವರು ಮತ್ತು ಜಾರ್ಜ್ ಅವರು ಕೂಡ ಮತ್ತು ನಮ್ಮ ಯತೀಂದ್ರ ಅವರು ಕೂಡ ನನ್ನ ಸಲಹೆಯನ್ನು ಕೂಡ ಸರ್ಕಾರದ ವತಿಯಿಂದ ಅವರು ಕೂಡ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಇದನ್ನು ಭಾಳ ವಿಜೃಂಭಣೆಯಿಂದನೇ ವಿಜೃಂಭಣೆಯಿಂದ ಹಣ ಖರ್ಚು ಮಾಡೋದ್ರಿಂದ ವಿಜೃಂಭಣೆ ಅಂತ ಅಲ್ಲ, ನಮ್ಮ ಆಲೋಚನೆಗಳು ಯಾವ ರೀತಿ ಹೊಸ ಹೊಸ ಚಿಂತನೆಗಳನ್ನು ಸಲಹೆಗಳನ್ನು ಅನೇಕರು ಕೊಡ್ತಾರೆ, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಈ ದೇಶದ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಶಕ್ತಿ ಅದನ್ನು ನಾವು ಉಳಿಸ್ಕೊಂಡು ದಸರಾ ಆಚರಣೆಯನ್ನು 9 ದಿನಗಳ ಕಾಲ ದುಃಖವನ್ನು ದೂರ ಮಾಡುವಂಥ ದುರ್ಗಾದೇವಿಯ ಪೂಜೆಯನ್ನು ನಾವು ಮಾಡ್ತಾ ಇದ್ದೋ. ಆದರೆ ಈ ವರ್ಷ ಪರಂಪರೆಯನ್ನು ಹೋದ ವರ್ಷ ಯಾವ ರೀತಿ ಇತ್ತೋ ನಮ್ಮ ಪಂಡಿತರ ಮಾರ್ಗದರ್ಶನದಂತೆ ಇದು ಈ ವರ್ಷ 11 ದಿನಗಳ ಕಾಲ ಮಾಡಬೇಕಾದಂಥ ಒಂದು ಪದ್ಧತಿ ಈ ಒಂದು ನಮ್ಮ ಮೈಸೂರು ಪಂಚಾಂಗದಲ್ಲಿ ಅದು ನಮೂದೇ ಆಗಿರೋದ್ರಿಂದ ಅದನ್ನು ನಾವು ಮುಂದುವರಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಈ ವಿಚಾರವನ್ನು ತಮಗೆ ತಿಳಿಸಲಿಕ್ಕೆ ನಾನು ನಮಗೆಲ್ಲ ಕೂಡ ಆಹ್ವಾನ ಮಾಡ್ತಾ ಇದ್ದೀನಿ. ತಾವು ಕೂಡ ಈ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ತಾವು ಕೂಡ ತಾವು ಸಹಕಾರ ಕೊಡಬೇಕು ಅಂಥೇಳಿ ನಾನು ತಮಗೆ ಮನವಿ ಮಾಡಿ ನನ್ನ 4 ವಿಚಾರಗಳನ್ನು ಮುಗಿಸ್ತೇನೆ. ಬೇರೆ ವಿಚಾರ ಹೊಸ ಆಲೋಚನೆಗಳು ಏನೇನು ಬದಲಾವಣೆ ಮಾಡಬೇಕು ಇರುವಂತಹ ಸಂಪ್ರದಾಯ ಪದ್ಧತಿಗಳನ್ನ ಹೊರತುಪಡಿಸಿ ಆಚರಣೆ ಹೊರತುಪಡಿಸಿ ಮತ್ತೇನು ಹೊಸದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ಸಂಪ್ರದಾಯಗಳಿದೆ ಅವನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ. ಸಲಹೆಗಳು ಬಂದಿದೆ, ಚರ್ಚೆ ಮಾಡ್ತೀನಿ, ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀನಿ. ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಗಾಯಕರನ್ನು ಕೂಡ ನಮ್ಮ ಹಿಂದೂ ಸಂಪ್ರದಾಯದಂತೆ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಅನೇಕ ಸಲಹೆಗಳು ಬಂದಿದೆ. ಅದನ್ನು ಕೂಡ ನಾನು ಮುಂದಿನ ನನ್ನ ಸಹೋದ್ಯೋಗಿಗಳ ಹತ್ರ ಚರ್ಚೆ ಮಾಡಿಬಿಟ್ಟು ಇದು ಬರೀ ಡಿ ಕೆ ಶಿವಕುಮಾರ್ ಒಬ್ಬ ತೆಗೆದುಕೊಳ್ಳುವಂಥ ತೀರ್ಮಾನ ಅಲ್ಲ, ಎಲ್ಲರೂ ಕೂಡ ನನ್ನ ಸಹೋದ್ಯೋಗಿಗಳ ಹತ್ರ ಚರ್ಚೆ ಮಾಡಿ ಆ ತೀರ್ಮಾನವನ್ನು ಯಾವ ರೀತಿ ಕಾರ್ಯಕ್ರಮ ಇರ್ತದೆ ಅಂತ ನಾನು ಮಾಡ್ತೇನೆ. ನಮ್ಮ ರಾಜ್ಯದ ಏನೇನು ಇತಿಹಾಸ ಇದೆ ಅದನ್ನೆಲ್ಲ ಗಮನಿಸ್ತಾ ಇದ್ದೇನೆ. ಪರಂಪರೆ ಏನಿದೆ, ನಿಮ್ಮದು ಮಾಧ್ಯಮ ಕೂಡ ಈಗ ಪರಮೇಶ್ವರ್, ನಾನು ತಮಗೆಲ್ಲ ಗೊತ್ತಿದೆಯೇನೋ, ನಾನು 16ನೇ ವಯಸ್ಸಿನಲ್ಲಿ ಕ್ರಾಸ್ ಕಂಟ್ರಿ ಓಡ್ತಾ ಇದ್ದೆ. 14 ಕಿಲೋಮೀಟರ್ ಓಡಿದ್ದೆ, ಸಾತೂರಿಂದ ಕನಕಪುರ ಗಂಟ. ಈಗ ಅದು ನಿಂತೋಯ್ತು. ಈಗ ಪರಮೇಶ್ವರ್ ನೆನಪು ಮಾಡ್ತಾ ಇದ್ರು, ಸ್ಪೋರ್ಟ್ಸ್ ಮಿನಿಸ್ಟರ್, ಅವರು ಅದನ್ನು ಟ್ರೈ ಮಾಡಿದಂತೆ. ಸೊ ನಿಂತೋದನ್ನ ಈ ವರ್ಷ ತಿರ್ಗಾ ಯಾಕೆ ನಾವು ಶುರು ಮಾಡಬಾರ್ದು ಅಂತ, ಅಂದರೆ ತಾಲೂಕು ಮಟ್ಟದಿಂದ ಈ ಸ್ಪರ್ಧೆನ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಅವರ ಆಲೋಚನೆ ಇದೆ. ಹಂಗೆ ಕೆಲವು ಏನೇನು ನಮ್ಮ ರಾಜ್ಯದಲ್ಲಿ ಇರೋಂಥ ಇತಿಹಾಸ, ಕ್ರೀಡೆಗಳು, ಏನು ನಮ್ಮ ಮೊದಲಿಂದ ಪರಂಪರೆ ಇದೆ ಅದನ್ನೆಲ್ಲ ನಾವು ಒಂದು ಮೆಲುಕು ಹಾಕ್ತೀನಿ. ನಾನು ಮೆಲುಕು ಹಾಕ್ಬಿಟ್ಟು ನಿಮ್ದು ಏನೋ ಸಲಹೆ ಇದ್ರೆ ಕೊಡಿ, ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿ ನಿಮ್ಮ ಸಲಹೆನೂ ಕೂಡ ಗಣನೆಗೆ ತೆಗೆದುಕೊಳ್ಳೋಣ. ಈ ವಿಚಾರ ಕೂಡ ಕೆಲವು ಸದಸ್ಯರು ಸಲಹೆ ಕೊಟ್ಟಿದ್ದಾರೆ. ನಾನು ಅದನ್ನ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಚರ್ಚೆ ಮಾಡಿ ನಾನು ಅದಕ್ಕೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ನಮಗೆ